ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2026ರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ, ಮಂಗಳ, ಬುಧ ಮತ್ತು ಗುರು ಗ್ರಹವು ಸ್ಥಾನಪಲ್ಲಟವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಣ, ವೃತ್ತಿ, ವೈವಾಹಿಕ ಸಂಬಂಧಗಳು, ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ರಾಶಿ ಫಲಗಳ ಕಡೆಯ ರಾಶಿ ಮೀನರಾಶಿ. 2026ಕ್ಕೆ ಈ ರಾಶಿಯವರಿಗೆ ಒಳಿತು ಉಂಟಾಗಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರ್ಯದಲ್ಲಿ ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ ಇವರು ಏನೆಲ್ಲ ಮಾಡಬೇಕಾಗ್ತದೆ? ಈ ರಾಶಿಯವರು ಈ ಸರ್ವತ್ರ ಭಾಗ್ಯದಾಯಕ ಷಣ್ಮುಖ ಯಂತ್ರ ಈ 2026ರಲ್ಲಿ ಧರಿಸೋದು ಎಲ್ಲದರಿಂದಲೂ ಮುಕ್ತಿ ಆಗಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಒಂದು ಗಟ್ಟಿಯಾದ ನೆಲೆಯನ್ನು ಕೊಡುತ್ತೆ. ಆದರೆ ಆ ನಂಬಿಕೆ ಕೆಟ್ಟವರಿಲ್ಲವೋ ಅಥವಾ ಇದೆಲ್ಲ ಸಾಧ್ಯವೋ ಅದು ಬೇರೆ. ನೀವು ಆ ಪ್ರಶ್ನೆಯನ್ನು ಈಗ ಕೇಳ್ತಾ ಇರುವ ಇದಕ್ಕಾಗಿ ನಾನು ಪ್ರಾರಂಭದಲ್ಲಿ ಅದನ್ನು ಹೇಳ್ತಾ ಇದ್ದೇನೆ. ಇನ್ನು ಈ ರಾಶಿಯವರಿಗೆ ಒದಗಿ ಬರುವಂಥ ಒಂದು ಒಳ್ಳೆಯ ಅಂಶ ಏನು ಅಂತಂದರೆ, 26ರಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಒಂದು ಅತ್ಯುತ್ತಮವಾದಂತಹ ಗುರುಬಲ ಇವರಿಗೆ ಸಿಗುತ್ತೆ. ಗುರುಬಲ ಇವರಿಗೆ ಸಂಪ್ರಾಪ್ತಿಯಾಗೋದ್ರಿಂದ ಆಗುವಂತಹ ಒಂದು ಅನುಕೂಲ ಏನು ಅಂದರೆ, ಈ ರಾಶಿಯ ಮನೆಯ ಯಜಮಾನನೇ ಗುರುವಾಗಿರೋದ್ರಿಂದ ಗುರುಬಲವೂ ದೊರೆತಾಗ ರಾಜಕೀಯದಲ್ಲಿ, ವ್ಯವಹಾರದಲ್ಲಿ, ವಹಿವಾಟಿನಲ್ಲಿ, ಭೂ ಸಂವರ್ಧನೆಯ ಒಂದು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಅಥವಾ ಯಾವುದೇ ರೀತಿಯ ವ್ಯಾಪಾರ ಸಂದರ್ಭಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಸಂಪಾದಿಸೋದಕ್ಕೆ ಇವರಿಗೆ ಅನುಕೂಲ ಒದಗಿ ಬರುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಂದ ಅನುಕೂಲ ಆಗುತ್ತೆ. ಮಕ್ಕಳಿಂದ ಅನುಕೂಲ ಅಂದರೆ ಮಕ್ಕಳಿಂದ ನೇರವಾಗಿ ಆರ್ಥಿಕವಾದಂತಹ ಸಹಾಯ ಮಾತ್ರ ಅಲ್ಲ, ಮಕ್ಕಳ ಕ್ಷೇಮಕ್ಕೆ ಬೇಕಾದಂತಹ ವಾತಾವರಣವನ್ನು ಈ ಒಂದು ಕಾಲಾವಧಿಯನ್ನು ಗುರುಬಲದ ಮೂಲಕವಾಗಿ ಇವರು ಸಂಪಾದಿಸ್ಕೊಳ್ಬೋದು. ಆದರೆ ಇವರ ತಾಪತ್ರಯದ ಇನ್ನೊಂದು ಮುಖ ಏನು, ಇವರ ರಾಶಿಗೆ ತಾಪತ್ರಯ ಇರಬಹುದು. ಒಳಿತಿನ ಸಂದರ್ಭದ ಗುರುಬಲದ ವಿಚಾರವಾಗಿ ನಾನೀಗ ಹೇಳಿದ್ರೂ ಕೂಡ ತಾಪತ್ರಯ ಎಲ್ಲಿಂದ ಬರುತ್ತೆ ಅಂದರೆ, ಇವರಿಗೆ ಶನಿ ಕಾಟ ನಡೀತಾ ಇದೆ. ಶನಿ ಕಾಟದ ಸಂದರ್ಭದಲ್ಲಿ ಇನ್ನೂ ಒಂದು ಸುಮಾರು 5 ವರ್ಷದ ಶನಿ ಕಾಟ ಇವರಿಗಿನ್ನೂ ಬಾಕಿ ಇದೆ. 28 ಸುಮಾರು 2028 ದಾಟಿ ನಾನು ಹೇಳೋದು ಇವರಿಗೆ ಇನ್ನೂ ಸುಮಾರು 5 ವರ್ಷ ಅಂತ ಇಟ್ಕೊಳ್ಳಿ. ಅಷ್ಟು ಇವರಿಗೆ ಶನಿ ಕಾಟದ ದಿನಗಳು ಇವರಿಗೆ 7.5 ದಿನಗಳು. ಆ 7.5 ದಿನಗಳು ಇವರಿಗೆ ಎಲ್ಲಿ ಒಂದು ತನ್ನದೇ ಆದಂತಹ ಒಂದು ಒಳಿತನ್ನು ನಿರ್ಮಾಣ ಮಾಡಬಹುದಾದಂಥ ಘಟ್ಟವನ್ನು ಕಲ್ಪಿಸ್ಕೊಡುತ್ತೆ ಅಂದರೆ, ಈ ರಾಶಿಯ ಒಂದು ಭಾಗವಾದಂತಹ ಏನು ಉತ್ತರಾಭಾದ್ರ ನಕ್ಷತ್ರದ ಯಜಮಾನ ಶನೈಶ್ಚರನೇ ಆಗಿರೋದ್ರಿಂದ, ಶನೈಶ್ಚರ ಅದ್ಭುತವಾದ ಸ್ಥಳದಲ್ಲಿ ಎಲ್ಲೋ ಈಗ ಶನೈಶ್ಚರ ತುಲಾದಲ್ಲಿ ಕುಳಿತಿದ್ದಾನೆ, ಅಥವಾ ಶನೈಶ್ಚರ ಕುಂಭದಲ್ಲಿ ಕೂತಿದ್ದಾನೆ, ಅಥವಾ ಶನೈಶ್ಚರ ಮಕರದಲ್ಲಿ ಕುಳಿತಿದ್ದಾನೆ ಅಂತಂದರೆ, ಶನೈಶ್ಚರನ ಮೂಲಕವಾಗಿ ಕೆಲವು ಸಿದ್ಧಿಗಳು ಇವರಿಗೆ ಸಿಗಬೇಕು. ಮಕರದಲ್ಲಿ ಕೂತ್ರಂತೂ ಅನೇಕವಾದಂಥ ಲಾಭ ಇವರಿಗೆ ಬರಬೇಕು. ಹಾಗೆಯೇ ಚಂದ್ರನೂ ಅದ್ಭುತವಾದಂಥ ಇವರ ರಾಶಿಯಲ್ಲೇ ಕೂತಿರೋದ್ರಿಂದ ಚಂದ್ರನ ಮೂಲಕವಾಗಿ ಬರುವಂಥ ಲಾಭ ಏನು ಅಂತಂದರೆ, ಒಂದು ಮಕ್ಕಳ ಕ್ಷೇಮ ಅದ್ಭುತವಾಗಿ ನಡೆಯಬಹುದಾದಂಥದ್ದು, ಅದು ಗುರುಬಲದ ಮೂಲಕವಾಗಿಯೂ ಹೌದು, ಚಂದ್ರ ಇವರ ರಾಶಿಯಲ್ಲಿ ಇರೋದರ ಮೂಲಕವಾಗಿಯೂ ಹೌದು. ಅದೇ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಇರುವಂತಹ ನಮ್ಮ ಒಂದು ಪ್ರಾರಬ್ಧ ಅನ್ನುವಂಥದ್ದೇನಿದೆ, ಅದನ್ನು ಕಳೆದುಕೊಳ್ಳಲಿಕ್ಕೆ ಬೇಕಾದಂತಹ ಮನಃಶಾಂತಿಯನ್ನು ಕೂಡ ಈ 2026ರಲ್ಲಿ ಯಾಕೆ ಇವರು ಹೊಂದಬಹುದು ಅಂತಂದರೆ, ವಿಶೇಷವಾಗಿ ಇವರ ರಾಶಿಗೆ ಅನುಕೂಲವನ್ನು ಮಾಡಿಕೊಡಬಹುದಾದಂಥ ಕೇತು ಸಿಂಹರಾಶಿಯಲ್ಲಿ ಇರೋದರಿಂದ. ಕೇತುವಿನ ಅನುಗ್ರಹ ಸಿಕ್ಕದಾಗ ಏನಾಗುತ್ತೆ, ಶನೈಶ್ಚರನ ಮೂಲಕವಾಗಿ 7.5 ದಿನಗಳಿಂದಾಗಿ ತೊಂದರೆ ಇದೆ ಅಂತಾದರೂ ಕೂಡ ಈ ಕೇತು ಅನ್ನುವಂಥದ್ದು 6ನೇ ಮನೆಯಲ್ಲಿ ಇರೋದರಿಂದ, ಈ ಕೇತು ಯಾವ ಸ್ವರೂಪದಲ್ಲಿದ್ದಾನೆ ಅಂದರೆ ಗಣೇಶನ ಸ್ವರೂಪದಲ್ಲಿದ್ದಾನೆ. ಈ ಗಣೇಶನ ಸ್ವರೂಪದಲ್ಲಿ ಇರುವಂಥ ಇವನು ಫೇವರೇಬಲ್ ಆಗಿ ಇವರಿಗಿದ್ದಾನೆ ಅಂತಂದರೆ, ಅನೇಕ ವಿಘ್ನಗಳನ್ನು ನಿವಾರಿಸುವಂಥ ಒಂದು ದೈತ್ಯ ಶಕ್ತಿಯನ್ನು ಇವರಿಗೆ ಒದಗಿಸ್ಕೊಡ್ತಾನೆ. ಅಂದರೆ ನಾವು ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಸಂದರ್ಭದಲ್ಲಿ ಒಂದು ರಾಶಿಯ ಮೂಲಕವಾಗಿ ಕೆಲವು ಗ್ರಹಗಳು ಕೆಟ್ಟದ್ದನ್ನು ತರ್ತವೆ ಅಂತ ಹೇಳುವಂಥದ್ದು ಶತಸಿದ್ಧವಾದರೂ ಕೂಡ, ಕೆಲವು ಅನುಕೂಲಕರವಾದಂತಹ ಗ್ರಹಗಳು ತಮ್ಮದೇ ಆದಂಥ ರೀತಿಯಲ್ಲಿ ನಮ್ಮ ಅಭ್ಯುತ್ಥಾನಕ್ಕಾಗಿ ಕೆಲವೊಂದು ರೀತಿಯ ನೆರವನ್ನು ಕೊಡ್ತಾ ಇರ್ತವೆ. ವಿಶೇಷವಾಗಿ ಇವರಿಗೆ ನೆರವನ್ನು ಕೊಡುವಂಥದ್ದು ಜೂನ್
2ನೇ ತಾರೀಕಿನಿಂದ ಅಕ್ಟೋಬರ್ವರೆಗಿನ ಅವಧಿಯಲ್ಲಿ ಇರುವಂಥ ಒಳ್ಳೆಯ ಗುರುಬಲ ಇವರನ್ನು ಮೇಲೆತ್ತುತ್ತೆ. ಅಷ್ಟೇ ಅಲ್ಲ, ಸಿಂಹರಾಶಿಯಲ್ಲಿ ಇರುವಂತಹ ಶನೈಶ್ಚರ ಅನೇಕ ರೀತಿಯ ದರಿದ್ರಗಳನ್ನು ಇವರಿಗೆ ನಿವಾರಣೆ ಮಾಡಿಕೊಡುವಂತಹ ಒಂದು ನಿರ್ವಿಘ್ನದಾಯಕವಾದಂಥ ದಿನಗಳನ್ನು ಎದುರಿಸಲಿಕ್ಕೆ ಬೇಕಾದಂತಹ ಪ್ರಾಬಲ್ಯವನ್ನು ಇವರಿಗೆ ಒದಗಿಸ್ತಾನೆ. ಹೆಚ್ಚಿನ ಎಚ್ಚರ ಯಾವುದು ಇಟ್ಕೊಳ್ಬೇಕು ಇವರು, ಯಾಕೆಂದರೆ ಇವರ ಆರ್ಥಿಕ ಸ್ಥಳದ ಯಜಮಾನನೇ ಮಂಗಳನಾಗಿರೋದ್ರಿಂದ ಆರ್ಥಿಕವಾದಂಥ ವಿಚಾರಗಳಲ್ಲಿ ಶನೈಶ್ಚರ ಅನೇಕ ರೀತಿಯ ಲಾಸ್ಗಳನ್ನು ತರುವಂಥ ವಿಚಾರಕ್ಕೆ ತಾನು ಕಟಿಬದ್ಧನಾದರೂ ಮಂಗಳನ ಮೂಲಕವಾಗಿ ದೊರಕಬೇಕಾದಂಥ ಆರ್ಥಿಕ ವಿಚಾರದ ಪ್ರಾಬಲ್ಯಕ್ಕೆ ಮಂಗಳನ ನೆರವು ಬರುವುದರಿಂದಾಗಿ ಪ್ರಾರಬ್ಧ ನಿವಾರಕ ಷಣ್ಮುಖ ಯಂತ್ರ ಇವರು ಧರಿಸ್ಕೊಡೋದ್ರ ಮೂಲಕವಾಗಿ ಶನೈಶ್ಚರ ಒದಗಿಸಬಹುದಾದಂತಹ ಒಂದು ಆರ್ಥಿಕ ನಷ್ಟ ಏನಿದೆ ಅದು ಮಂಗಳನ ಮೂಲಕವಾಗಿ ಅತ್ಯಂತ ಅದ್ಭುತವಾದಂಥ ಚೈತನ್ಯವನ್ನು ಆರ್ಥಿಕವಾದಂಥ ವಿಚಾರಕ್ಕೆ ಒದಗಿಸಲಿಕ್ಕೆ ಬೇಕಾದಂತಹ ಒಂದು ಪುಣ್ಯವಾಗಿಯೂ ಮಂಗಳ ಇವರ ಪಾಲಿಗೆ, ಅದರಲ್ಲಿಯೂ ಇವರ ಜಾತಕದಲ್ಲಿ ಶಶಿಮಂಗಳ ಯೋಗ ಇದೆ ಅಂತಾದರೆ, ಶಶಿಮಂಗಳ ಯೋಗ ಹೊಂದಿದಂತಹ ಈ ಒಂದು ಕುಜನ ಶಕ್ತಿಯು ಚಂದ್ರನ ಶಕ್ತಿಯು ಅದ್ವಿತೀಯವಾಗಿರುವಾಗ ಎಲ್ಲಿ ನಾವು ಕೈಯನ್ನು ಇಡ್ತೇವೋ ಅಲ್ಲಿ ಹಣದ ಏನಿದೆ ಸಾಧ್ಯತೆ ಎದ್ದು ನಮ್ಮ ಅನುಕೂಲಕರವಾದಂತಹ ಸ್ಥಿತಿಗತಿಗಳಿಗೆ ತಂದು ನಿಲ್ಲಿಸುವಂಥ ಚೈತನ್ಯವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಷಣ್ಮುಖನ ಆರಾಧನೆಯನ್ನು ಇವರು ಮಾಡಬೇಕಾಗತ್ತೆ. ಷಣ್ಮುಖನ ಆರಾಧನೆ ಅಂದರೆ ಎಗೇನ್ ಪ್ರತಿದಿನವೂ ಷಣ್ಮುಖನ ಎದುರಿಗೆ ಕೂತಿರಬಹುದಾದಂಥದ್ದು ಅಂತ ಅಲ್ಲ, ಆದರೆ ಅವನಲ್ಲಿ ಶರಣಾಗೋದ್ರ ಮೂಲಕ ಆ ಒಂದು ಶಕ್ತಿ ಮಾತ್ರ ಗೆಲ್ಲಿಸೋದಕ್ಕೆ ಇವರಿಗೆ ಅನುಕೂಲಕರವಾಗಿ ಬರುತ್ತೆ. ಅಷ್ಟೇ ಅಲ್ಲ, ಮಾರುತಿಯ ದಿವ್ಯ ಶಕ್ತಿ ಕೂಡ ಈ ಒಂದು ಶನಿ ಕಾಟದ ತೊಂದರೆಯನ್ನು ಎದುರಿಸಬಹುದಾದಂತಹ ಈ ಮೀನರಾಶಿಯವರಿಗೆ ಯಾಕೆ ಆ ಒಂದು ವಿಚಾರ ಇವರಿಗೆ ಅನುಕೂಲಕರವಾಗಿ ಬರುತ್ತೆ ಅಂತಂದರೆ, ಈ ವಾಯುತತ್ವದಲ್ಲಿ ಇರುವಂತಹ ಏನು ವೃಷಭ ರಾಶಿ ಇದೆ, ವಾಯುತತ್ವದಲ್ಲೆಲ್ಲ ಮಿಥುನ ರಾಶಿಯಲ್ಲಿರುವಂತಹ ಏನು ವಾಯುತತ್ವ ಇದೆ, ಅದು ದ್ವಿಸ್ವಭಾವವನ್ನು ಹೊಂದುವಂತಹ ರಾಶಿಯಾಗಿ ಅದು ಇರೋದರಿಂದ, ಮೀನರಾಶಿಯು ಕೂಡ ದ್ವಿಸ್ವಭಾವವನ್ನು ಹೊಂದುವಂಥ ರಾಶಿಯಾಗಿರೋದ್ರಿಂದ ಈ ಮನೆಯ ಯಜಮಾನನಾದಂತಹ ಗುರುವು ಮತ್ತು ಮಿಥುನ ರಾಶಿಯ ಯಜಮಾನನಾದಂತಹ ಬುಧನು ಇವರಿಬ್ಬರ ಸಂಯುಕ್ತವಾದಂತಹ ಫಲ ಜಾತಕದಲ್ಲಿ ದೊರೆತಿದೆ ಅಂತಾದರೆ ಈ ಒಂದು ರಾಜಕೀಯದ ಸನ್ನಿವೇಶ ಏನಿದೆ, ಈ ಮೀನರಾಶಿಯವರಿಗೆ ರಾಜಕೀಯದ ಸನ್ನಿವೇಶ ಶನಿ ಕಾಟ ಇದ್ದಾಗಲೂ ಕೂಡ ಒಳ್ಳೆಯ ಫಲವನ್ನು ಕೊಡುವಂತಹ ಅಥವಾ ಒಂದು ಉನ್ನತವಾದಂತಹ ಪವರ್ ಅಂದರೆ ಅಧಿಕಾರ ಇರುವಂತಹ ಸ್ಥಳಕ್ಕೆ ತಾವು ಜಿಗಿದು ಕೂರೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಬುಧನ ಮೂಲಕವಾಗಿ ಸಂಪಾದಿಸ್ಕೊಳ್ಬೋದು, ಗುರುವಿನ ಮೂಲಕವಾಗಿ ಸಂಪಾದಿಸ್ಕೊಳ್ಬೋದು. ಇದು ಸಾಧ್ಯತೆ ಇರುತ್ತೆ ಗುರುಬಲ ಇರೋದ್ರಿಂದ. ಹಾಗಾಗಿ ವೆರಿ ವೈಟಲ್ ಪಾಯಿಂಟ್ ಅಂದರೆ ಯಾವುದು, ಜೂನ್ 2ರಿಂದ ಅಕ್ಟೋಬರ್ 30ರವರೆಗಿನ ಅವಧಿ. ಅಲ್ಲಿ ಬೌದ್ಧಿಕ ಶಕ್ತಿಗೆ ಕಾರಣನಾಗಬೇಕಾದಂಥ ಬುಧನೂ ಕೂಡ ಇವರಿಗೆ ಅನುಕೂಲಕರವಾದಂಥ ಸ್ಥಿತಿಗತಿಗಳನ್ನು ಮಾಡಿಕೊಡ್ತಾನೆ. ಜ್ಞಾನಕ್ಕೆ ಬೇಕಾದಂತಹ ಸಿದ್ಧಿಯನ್ನು ಕೊಡಬೇಕಾದಂತಹ ಗುರುವು ಒಳಿತನ್ನು ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ಎಲ್ಲ ವಿಚಾರಗಳಲ್ಲಿಯೂ ಏನು ಕೇವಲ ತಾಪತ್ರಯಗಳನ್ನೇ ತರಬಹುದು ಅನ್ನುವಂತಹ ವಿಚಾರಗಳನ್ನು ಕೇತು ಮಾಡಿಕೊಡ್ತಾ ಇರುವಂಥ ಸಂದರ್ಭ ಇದ್ದರೂ, ತಾಪತ್ರಯಗಳನ್ನೇ ತರಬಹುದು ಅನ್ನುವಂಥದ್ದು ರಾಹು ಮಾಡಿಕೊಡ್ತಾನೆ ಅನ್ನುವಂಥದ್ದಿದ್ದರೂ ಕೂಡ ಮಂಗಳನ ಮೂಲಕವಾಗಿ ಸರ್ವತ್ರವಾದಂಥ ಸಿದ್ಧಿ ಸಿಗೋದಕ್ಕೆ ಷಣ್ಮುಖನ ಶಕ್ತಿಯ ಮೂಲಕ, ಅನುಗ್ರಹದ ಮೂಲಕ ನಿಟ್ಟುಸಿರನ್ನು ಬಿಡಬಹುದಾದದ್ದ, ಒಳಿತಿನ ಏಣಿಯನ್ನು ಏರಬಹುದಾದಂತಹ ಶಕ್ತಿಯನ್ನು, ಬಲವನ್ನು, ಲವಲವಿಕೆಯನ್ನು, ಚೈತನ್ಯವನ್ನು, ಹಾಗೆಯೇ ತಮ್ಮ ಜೀವನದ ಸಂದರ್ಭದ ವ್ಯಕ್ತಿತ್ವದ ಸಂವರ್ಧನೆಯನ್ನು ಇವರು ಮಾಡಿಕೊಳ್ಬಹುದು. ಒಳಿತು ಆಗುತ್ತೆ. 2026 ಹಣಕಾಸಿನ ಬಗೆಗೆ ಮಾತ್ರ ಎಚ್ಚರ ಇರಲಿ. ಹಾಗೂ ಕೆಲವು ರೀತಿಯ ವಿಚಾರದಲ್ಲಿ ಅಂತಂದರೆ ಮಾತಿನ ವಿಚಾರದಲ್ಲೂ ಕೂಡ ಕೆಲವು ನಿಯಂತ್ರಣ ಇರಲಿ. ಆದರೆ ಮಾತನ್ನು ಮೀರಿ ಯಾವುದೋ ಮಾತುಗಳನ್ನು ಆಡುವುದರ ಮೂಲಕವಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥವರು ಸಾಮಾನ್ಯವಾಗಿ ಮೀನರಾಶಿಯವರು ಇರೋದಿಲ್ಲ. ಆದರೂ ಎಚ್ಚರ ಇರಲಿ. ನೀವು ಮಾತಾಡದೆ ಹೋದರೂ ಮಾತನಾಡಿಸುವಂಥ ದುಷ್ಟರು ಬರ್ತಾರೆ. ಆಗ ನಿಮ್ಮ ಮೌನ ಅವರಿಗೆ ಉತ್ತರವಾಗಿರಲಿ. ಆಗ ಒಳಿತಿಗೆ ಬೇಕಾದಂಥ ದಾರಿ ಸಿಗೋದಕ್ಕೆ ಅವಕಾಶ ಇದೆ.
2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.